ಸಾರಿಗೆ ನೌಕರರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗ್ತಾ ಇದೆ. 4 ನಿಗಮಗಳ ನೌಕರರಿಗೆ ಇದು ಸಿಹಿ ಸುದ್ದಿ. ಸಾರಿಗೆ ನೌಕರರಿಗೆ ಸರ್ಕಾರದಿಂದ ಒಂದು ಶುಭ ಸುದ್ದಿ ಸಿಕ್ಕಿದೆ. 4 ನಿಗಮಗಳ ನೌಕರರಿಗೆ ಸಿಹಿ ಸುದ್ದಿಯನ್ನ ಸರ್ಕಾರ ಕೊಟ್ಟಿದೆ. ವೇತನ ಹಿಂಬಾಕಿಯನ್ನ ನೀಡಲು ಸರ್ಕಾರದಿಂದ ಹಣವನ್ನ ಅಂತೂ ಇಂತೂ ರಿಲೀಸ್ ಮಾಡಿದ್ರು. 450 ಕೋಟಿ ಹಣವನ್ನ ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ. ನೌಕರರ 26 ತಿಂಗಳ ವೇತನವನ್ನ ಹಿಂಬಾಕಿಯನ್ನ ನೀಡಬೇಕಿತ್ತು. ಸರಾಸರಿಯಾಗಿ ನೋಡಿ 1271.92 ಕೋಟಿಯಷ್ಟಿತ್ತು. ಬಹಳ ದೊಡ್ಡ ಮಟ್ಟದ ಸಾರಿಗೆ ನೌಕರರ ಗೋಳೆ ಒಂದು ರೀತಿಯಾಗಿತ್ತು. ಅನೇಕ ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಈಗಾಗಲೇ ಅನೇಕ ಬಾರಿ ಮುಷ್ಕರ ಕೈ ಹಾಕಿದ್ರು, ವಾಪಸ್ ತಗೊಂಡ್ರು, ಪ್ರತಿಭಟನೆಯನ್ನ ಮಾಡಿದ್ರು. ಜೊತೆಯಲ್ಲಿ ಸಚಿವರ ಆದಿಯಾಗಿ ಎಲ್ಲರೂ ಕೂಡ ಅವರ ಮನಪರಿವರ್ತನೆ ಮಾಡೋದಕ್ಕೆ ಮನವೊಲಿಸುವಂತ ಪ್ರಯತ್ನಗಳೆಲ್ಲವೂ ಕೂಡ ನಡೆದಿತ್ತು. ಬಟ್ ಒಂದು ಹೆಜ್ಜೆ ಅನ್ನುವಂತೆ ಈಗ 4 ನಿಗಮಗಳ ಸಾರಿಗೆ ನೌಕರರು ಏನಿದ್ದಾರೆ ಇವರಿಗೊಂದು ಗುಡ್ ನ್ಯೂಸ್ ಇದು. ಅಂತೂ ಇಂತೂ ನಮ್ಮ ಗೋಳು ಇವರ ಬುಡಕ್ಕೆ ಹೋಗಿ ಕೇಳ್ತು ಅಂತ ಈ ನಿಟ್ಟಿನಲ್ಲಿ ಸರ್ಕಾರವು ಸುಮಾರು ಒಂದು 450 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ. ಅಂದ್ರೆ ನೌಕರರ 26 ತಿಂಗಳ ವೇತನ ಹಿಂಬಾಕಿಯನ್ನ ಕೊಡಬೇಕಿತ್ತು. ಆ ಪೈಕಿ ಸರಾಸರಿ 1271.92 ಕೋಟಿ ರಿಲೀಸ್ ಮಾಡಬೇಕಿತ್ತು. ಆದರೆ ಈಗ ಒಂದೇ ಸಲ ಅಷ್ಟೊಂದು ಹಣ ಕೊಡೋದಕ್ಕೆ ರಾಜ್ಯ ಸರ್ಕಾರವೂ ಕೂಡ ಸಾಧ್ಯ ಇಲ್ಲುವಂಥ ಪರಿಸ್ಥಿತಿಯಲ್ಲೇ ಇದೆ. ಬಟ್ ಮೊದಲ ಹಂತದಲ್ಲಿ ಈಗ ನೌಕರರಿಗೆ 450 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡ್ತಿದ್ದಾರೆ. ಅದರಲ್ಲಿ ಈಗ 4 ನಿಗಮ ಇದೆ. ನಾವೀಗ KSRT ಗಮನಿಸಾಕೋದಾದ್ರೆ 143.85, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಜೊತೆ ಚಂದ್ರು, KSRTCಯ ರಾಜ್ಯ ಒಕ್ಕೂಟದ ಅಧ್ಯಕ್ಷರು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಸಾರಿಗೆ ನೌಕರರ ಗೋಳು ಯಾರು ಕೇಳ್ತಾರೆ ಅನ್ನೋ ಮಟ್ಟಿಗೆ ಆಗೋಗಿತ್ತು. ಹಲವು ಪ್ರತಿಭಟನೆ, ಮುಷ್ಕರ. ಈಗ ಮೊದಲ ಹಂತದ 450 ಕೋಟಿ ರಿಲೀಸ್ ಆಗ್ತಿದೆ. ಈಗ ಸಾರಿಗೆ ನೌಕರರು ಅಥವಾ ಒಕ್ಕೂಟ ಇದನ್ನ ಹೆಂಗ್ ನೋಡುತ್ತೆ, ಏನ್ ಅನ್ಸುತ್ತೆ ಅಂತ ಇದ್ರ ಬಗ್ಗೆ? ಸರ್, ಇದು ಮೊತ್ತದಲ್ಲಿ ನಮ್ಗೆ 38 ತಿಂಗಳದ ವೇತನದ ಹಿಂಬಾಕಿ ಬರ್ಬೇಕಾಗಿತ್ತು ಸರ್. ಆದ್ರೆ ಸರ್ಕಾರ ಈಗೇನು 450 ಕೋಟಿ, ಇದಕ್ ಮೊದಲು ಏನು ಬಜೆಟ್ ಅಲ್ಲಿ 1271 ಕೋಟಿ ಏನು 26 ತಿಂಗಳಿಗೇನು ಬಿಡುಗಡೆ ಮಾಡಿದ್ರು, ಅದು ಮೊದಲ ಕಂತದ 450 ಕೋಟಿ ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಇದು ಇನ್ನು ನಮ್ಗೆ ಅಂದ್ರೆ ನಮ್ಮ ಟೋಟಲ್ 26 ತಿಂಗಳನ್ನ 3 ಕಂತುಗಳಾಗಿ ಕೊಡ್ತಾ ಇದ್ದಾರೆ ಸರ್. ಓಕೆ, ಇನ್ನು ನಮ್ಮ ಬೇಡಿಕೆ ಇರೋದು 38 ತಿಂಗಳ ವೇತನದ ಹಿಂಬಾಕಿಯನ್ನು ಕೊಡಿ ಅಂತ. ಯಾಕಂದ್ರೆ ಕೋವಿಡ್ ಸಮಯದಲ್ಲಿ ನಮ್ಮನ್ನ ದುಡಿಸ್ಕೊಂಡವ್ರೆ ಸರ್ಕಾರ ಆದ್ರಿಂದ ನಮ್ಗೆ 38 ತಿಂಗಳ ವೇತನ ಹಿಂಬಾಕಿ ಬೇಕಂತೇಳಿ ನಾವು ಕೇಳ್ತಿರೋದು. ಈಗ ಇವತ್ತೇನು ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ, ಮತ್ತೆ ನೌಕರರು ಎಲ್ಲ ಏನು ಹೋರಾಟಗಳಿಗೆ ಮುಂದಾಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವರು ಮೊದಲ ಕಂತಿನ ಏನು 450 ಕೋಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಸರ್. ಒಂದು ಹಂತದಲ್ಲಿ ನಾವು ಒಂದು ಕಂತು ಬಿಡುಗಡೆ ಮಾಡಿರೋದು ಸಂತೋಷ. ಆದ್ರೆ ನಮ್ಗೆ ಏನ್ 26 ತಿಂಗಳಂತ ಇದ್ ಮಾಡ್ತಾ ಇದ್ದಾರೆ, 26 ತಿಂಗಳು ಅಲ್ಲ, ನಮ್ಗೆ 38 ತಿಂಗಳೇ ಬರ್ಬೇಕು. ಎಲ್ಲೋ ಒಂದ್ ಕಡೆ ಸರ್ಕಾರ ಈಗ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋ ಕೆಲಸನ ಅಂತ. ಯಾಕಂತಂದ್ರೆ ನಿಮ್ಮ ಆಕ್ರೋಶದ ಕಟ್ಟೆ ಒಡೆದೋಗಿತ್ತು. ಜೊತೆಯಲ್ಲಿ ಹೆಚ್ಚು ಕಡಿಮೆ ಮುಷ್ಕರ ಮಾಡಿದ್ರೆ ಎಸ್ಮಾ ಜಾರಿ ಆಗತ್ತಂತಿದ್ರು. ಎಲ್ಲೋ ಒಂದ್ ಕಡೆ ಸ್ವಲ್ಪ ಮಟ್ಟಿಗೆ ಸರ್ಕಾರ ಒಂದ್ ರೀತಿ ಬೆಣ್ಣೆ ಸೋರೋ ಕೆಲಸ ಆಯ್ತು ಅನ್ಸುತ್ತಿದ್ದು. ಖಂಡಿತ ಸರ್, ಇದು ಒಂದು ಮೂಗಿಗೆ ತುಪ್ಪ ಸವರಿಸ್ತಾರಂತ ಕೆಲಸಗಳಾಗ್ತಾ ಇದೆ. ನಮ್ಗೆ ಇನ್ನೂ ಏನದು ಬೇರೆ ವೇತನದ ಹಿಂಬಾಕಿಯನ್ನೇ ಇನ್ನು ಹಲವು ತಿಂಗಳುಗಳಿಂದ ಮಾತುಗಳ ಮೇಲೆ ಮಾತುಕತೆಗಳು ನಡೆದು ಈಗ ಮೊದಲ ಕಂತಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇನ್ನು ನಮಗೆ ವೇತನದ ಹೆಚ್ಚಳ ವಿಚಾರ ಏನಿದೆ, ನಮ್ಗೆ ಸರ್ಕಾರಿ ನೌಕರ ಸರಿಸಮಾನ ವೇತನ ಏನು ಪ್ರಣಾಳಿಕೆ ಭರವಸೆ ಇದೆ, ಆ ಭರವಸೆ ಈಡೇರಿಲ್ಲ. ಇನ್ನು ಇದ್ರಲ್ಲಿ 12 ತಿಂಗಳು ಬೇರೆ ಈಡೇರಿಸಿಲ್ಲ. ಇದೆಲ್ಲ ಇನ್ನು ನಮ್ಗೆ ಏನು ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಉಯ್ದಂಗಿದೆ ಅಷ್ಟೇ ಸರ್ ಇದು. ಎಸ್ 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 ಥ್ಯಾಂಕ್ ಯು ಚಂದ್ರ ಅವರೇ, ಇಷ್ಟೊತ್ತು ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡಿದ್ದಕ್ಕೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.